ವಿಚಾರಣೆ ತ್ವರಿತವಾಗಿ ನಡೆಸಬೇಕು. ನಿತ್ಯಾನಂದನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಆರ್.ಟಿ. ರಾವ್ ಮತ್ತು ಸಿಎಂ ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದರು. ರಾಮಚಂದ್ರ ಕೋರ್ಟ್ನಲ್ಲಿ ನಿತ್ಯಾನಂದನ ವಿರುದ್ಧ ದೂರು ದಾಖಲಾಗಿದೆ. ಸಿಐಡಿ ಪೊಲೀಸರು ಪ್ರಕರಣದ ತನಿಖೆ ಕೈಗೊಂಡಿದ್ದಾರೆ. ಆದರೆ ತನಿಖೆಗೆ ಹಾಜರಾಗಬೇಕಾದ ನಿತ್ಯಾನಂದ ಇಲ್ಲಸಲ್ಲದ ಕಾರಣಗಳನ್ನ ನೀಡಿ ವಿಳಂಬ ತಂತ್ರ ಅನುಸರಿಸ್ತಾ ಇದ್ದಾನೆ. ತನ್ನ ವಿರುದ್ಧದ ಸಾಕ್ಷಿದಾರರ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸಿ ಕೇಸ್ಗಳನ್ನ ದಾಖಲಿಸ್ತಾ ಇದ್ದಾನೆ. ಈ ಹಿನ್ನೆಲೆಯಲ್ಲಿ ವಿಳಂಬವಾಗ್ತಾ ಇರುವ ತನಿಖೆಯನ್ನ ಕೋರ್ಟ್ ವಿಚಾರಣೆಯನ್ನ ತ್ವರಿತವಾಗಿ ನಡೆಸಬೇಕು ಅಂತ ಮನವಿ ಸಲ್ಲಿಸಿದರು. ನಿತ್ಯಾನಂದನಿಂದ ನೊಂದಿರುವ ಲೆನಿನ್, ಆರ್.ಟಿ. ರಾವ್ ಅವರ ತಂದೆ ಸೇತೂರು ಮಾಧವರಾವ್, ಶಿವಮೊಗ್ಗದ ಮುನ್ನೂರು ಕೃಷ್ಣಮೂರ್ತಿ ಮೊದಲಾದವರು ಹಾಜರಿದ್ದರು. ಯಾರು ಇಲ್ಲಿ ಅಗ್ರವಾಗಿದ್ದಾರೆ ಅವರು ಬಂದು ನನ್ನ ಭೇಟಿಯಾಗಿದ್ದಾರೆ, ಮನವಿ ಪತ್ರ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ವಿಚಾರಣೆ ಮಾಡ್ಕೊಂಡು ಮುಂದೆ ಕ್ರಮವನ್ನು ಮುಖ್ಯಮಂತ್ರಿ ಆದ್ಮೇಲೆ ಇವತ್ತು ಫಸ್ಟ್ ಟೈಮ್ ನಮಗೆ ಕಂಪ್ಲೀಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ವಿಚಾರಣೆ ರಾಜ್ಯದ ಪ್ರಮುಖ ನಗರಗಳ ಹವಾಮಾನ